ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ನಮಸ್ತೆ ಮಾಡಪ್ಪಾಜಿ. ನಮಸ್ತೆ. ಹಾಯ್ ಮೇಡಮತ್. ಹಾಯ್. ನನ್ನ ಹೆಸರು ಜ್ಯೋತಿ ಅಂತ ಹೇಳ್ರಿ. ಇವರು ನಮ್ಮ ಮನೆಯವರು. ಇವ ನನ್ನ ಮಗ ಕೃಷ್ಣ ರೀ. ಯಾಕೆ ವಿಡಿಯೋ ಮಾಡತ್ತಪ್ಪ ಅಂತ ಅನ್ಕೊಳತ್ತೀರಿ. ನಾನು ಯೂಟ್ಯೂಬ್ ಒಳಗೆ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ರೀ. ನನ್ನ ಇದು ಹೊಸ ಯೂಟ್ಯೂಬ್ ಚಾನಲ್ ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಇವತ್ತು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡತ್ತೇನೆ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಪೂಜಾ ಮತ್ತು ನೈವೇದ್ಯ ಲಾಗ್ಸ್ ಮಾಡಕತ್ತೀನಿ. ದಯವಿಟ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವರು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ರೀ. ಬಾಗಿಲಿಗೆಲ್ಲ ನೋಡ್ರಿ, ಬಾಗಿಲಿಗೆಲ್ಲ ಎಲ್ಲ ರೆಡಿ ಮಾಡಿಕೊಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ರೀ. ಇವಾಗ ಡ್ಯೂಟಿಗೂ ಹೋಗ್ತಾರೆ ರೀ. ಮಧ್ಯಾಹ್ನ ಬರ್ತಾರೆ. ಮತ್ತು ಮಧ್ಯಾಹ್ನ ಬರ್ತಾರೋ ಅವಾಗ ನಮ್ಮ ಕೃಷ್ಣನೂ ಏನೇನು ಮಾತಾಡ್ತಾನೆ ನಿಮ್ಗೆ ತೋರಿಸ್ತೇನೆ ರೀ. ವಿಡಿಯೋ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಹುಣ್ಣಿಮೆಗೆ ಬಾಗಿಲಿಗೆ ಮಾವಿನ ತೋರಣ ಕಟ್ಟೋ ಪದ್ಧತಿ ಐತಲ್ರಿ ನಮ್ಮ ಸೈಡ್. ಅದಕ್ಕೆ ನಮ್ಮ ಮನೆಯವರು ನಮ್ಮ ಕ್ವಾರ್ಟರ್ ಮುಂದೆನೇ ಐತಲ್ಲ ಮಾವಿನ ಮರ ಅಂತ ಹೇಳಿ ಅಲ್ಲಿಂದ ತೊಂಗ್ಲ ತಗೊಂಡು ಬಾಗಿಲಿಗೆ ಕಟ್ಟಿದ್ರೆ ಆಯ್ತಂತ ತಗೊಳತ್ತಾರ ನೋಡ್ರಿ. ಹಳಿ ಮರ ರೀ ಇದು. ಮಾವಿನ ಹಣ್ಣು ಕೂಡ ಭಾಳ ಆಗ್ತಾವ್ರಿ ಈ ಮರದಾಗ. ಫೈನಲಿ ಮಾವಿನ ತೋರಣ ಕಟ್ಟಾಕತ್ತಾರ ನೋಡ್ರಿ ನಮ್ಮ ಮನೆಯವರು. ಇವಾಗ ಡ್ಯೂಟಿಗೂ ಹೋಗ್ತಾರ್ರಿ. ನನಗೆ ರೆಡಿ ಮಾಡಿಕೊಟ್ಟು ಹೋದ್ರಾಯ್ತಂತ ರೆಡಿ ಮಾಡತ್ತಾರ್ರಿ ನಮ್ಮ ಮನೆಯವ್ರ. ಮಧ್ಯಾಹ್ನ ಬರ್ತಾರೆ ನೋಡ್ರಿ ಮತ್ತು ವಾಪಸ್ ಡ್ಯೂಟಿಯಿಂದ. ಮತ್ತು ಹಂಗೆ ನಮ್ಮ ಯು ಕೆ ಸೈಡ್ ಭಾರತುನ್ವಿಗೆ ಯಲ್ಲಮ್ಮ ದೇವಿಗೆ ಹೋಳ್ಗೆ ಅಡುಗೆ ಮಾಡಿ ನೈವೇದ್ಯ ಮಾಡೋ ಪದ್ಧತಿನೂ ಐತ್ರಿ. ಹಿಂಗಾಗಿ ನಾನು ಇವತ್ತು ಹೋಳ್ಗೆ ಮಾಡಿದ್ದೇನೆ ರೀ. ನಮ್ಮ ಕೃಷ್ಣನೂ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಂಡ್ಸ್ ಕೂಡ ಆಟ ಆಡಕತ್ತಾನ್ರಿ. ಮತ್ತು ನಮ್ಮ ತಾಯಿನೂ ಹೇಳತ್ತಾನ್ರಿ. ಮತ್ತು ನಾನು ಕೂಡ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ರೇಣುಕಾ ಯಲ್ಲಮ್ಮ ದೇವಿದು ಪೂಜೆ ಮಾಡೇನಿ ನೋಡ್ರಿ. ಮತ್ತು ಹೋಳಿಗೆ ನೈವೇದ್ಯನೂ ಇಟ್ಟೇನಿ ರೀ ದೇವ್ರಿಗೆ. ನಾವು ಊರಾಗ್ರ ಇರಲಿ ಕ್ವಾರ್ಟರ್ಸ್ದಾಗ್ರ ಇರಲಿ ನಮ್ಮ ಊರ ಕಡೆ ಮಾಡುವಂಥ ಪದ್ಧತಿನೆಲ್ಲ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗ್ತೈತೆ ನೋಡ್ರಿ ನಮಗೆಲ್ಲ. ಇಲ್ಲಪ್ಪ ಅಂದ್ರೆ ಮಾಡೋದು ತಿನ್ನೋದು ಇದೇ ಆಗ್ತೈತೆ ರೀ. ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಪಾಲನೆ ಮಾಡ್ತೇನೆ ರೀ ದೇವ್ರ ಬಗ್ಗೆ. ಯಲ್ಲಮ್ಮ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ಹಂಗೆ ನಮ್ಮ ಮೇಲೂ ಇರಲಿ. ಉಧೋ ಉಧೋ ಯಲ್ಲಮ್ಮ ದೇವಿ. ನಮ್ಮ ಕೃಷ್ಣ ದೇವ್ರಿಗೆ ಹೆಂಗೆ ನಮಸ್ಕಾರ ಮಾಡ್ತಾನೆ ನೋಡ್ರಿ ಇಲ್ಲಿ. ಅವನಿಗೆ ಹೇಳ್ಬೇಕ್ರಿ ಹನಿ ಹಚ್ಚಿ ನಮಸ್ಕಾರ ಮಾಡಪ್ಪ ಅಂತಂದ್ರೆ ಹನಿ ಹಚ್ಚಿ ನಮಸ್ಕಾರ ಮಾಡ್ತಾನೆ ರೀ. ಮತ್ತು ಹಂಗೆ ಕೈನೂ ಮುಗ್ಯಾತಾನೆ ನೋಡ್ರಿ. ಇನ್ನೂ ಪೂರ್ತಿ ಮಾತಾಡಕ್ಕೆ ಬರಂಗಿಲ್ಲ ರೀ. ಸ್ವಲ್ಪ ತೊದಲ್ತಾನೆ. ಇನ್ನು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಂಡು ಹೇಳ್ದಂಗೆ ಮಾಡ್ತಾನೆ ರೀ. ಈ ಕಡೆ ನೋಡಿದ್ರೆ ಶ್ರೀಕೃಷ್ಣ ಪರಮಾತ್ಮಗ ನಮಸ್ಕಾರ ಮಾಡಕತ್ತಾನೆ ರೀ ಕೃಷ್ಣ ನೋಡ್ರಿ. ಸಣ್ಣ ಮಕ್ಳಿಗೆ ಏನು ಮಾಡಿದ್ರು ಚಂದ ಅನಿಸ್ತತ್ರಲ್ಲ ನೋಡಕ್ಕೆ. 2 ಗಂಟೆ ಆಯ್ತು ರೀ. ಅವ್ರ ಪಪ್ಪ ಡ್ಯೂಟಿ ಮುಗಿಸಿ ವಾಪಸ್ ಮನೆಗೆ ಬಂದ್ರೆ ನೋಡ್ರಿ ಕೃಷ್ಣ ಹೆಂಗೆ ಮಾತಾಡತ್ತಾನ ಪಪ್ಪ ಕೂಡ. ಡ್ಯೂಟಿಯಿಂದ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡತ್ತಾರ ನೋಡ್ರಿ ಇಬ್ಬರು ಅಪ್ಪ ಮಗ. ಅವ್ರ ಪಪ್ಪ ಬಂದರೆ ನಮ್ಮ ಕೃಷ್ಣ ನನ್ನ ಹತ್ರನ ಬರಂಗಿಲ್ಲ ರೀ. ಹಂಗೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಬಾಯ್.